ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ನೋಡಿಕೊಂಡು ಅದೇ ರೀತಿ ಪ್ಯಾಟ್ರನಲ್ಲಿ ನೀವು ರೆಡಿ ಆಗಬೇಕು ಅಂತ ಹೇಳಿದರೆ 5 ಅಂಕದ ಪ್ರಶ್ನೆಗಳು ಹಾಗೂ 10 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ. ಆ ಅಧ್ಯಾಯದಲ್ಲಿ ಇಲ್ಲಿರುವ ಪ್ರಶ್ನೆಗಳ ಜೊತೆಗೆ ಇನ್ನುಳಿದ ಪ್ರಶ್ನೆಗಳಿಗೂ ಕೂಡ ನೀವು ರೆಡಿಯಾಗೋದ್ರಿಂದ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ನೀವು ಗಳಿಸಬಹುದು. ಸೊ ಸದ್ಯಕ್ಕೆ 2024-25ನೇ ಸಾಲಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗಿ ಸೂಚನೆಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೀಬೇಕು. ಬಲಬದಿಯಲ್ಲಿ ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳು ಸಿಗುತ್ತೆ ಅಂತ ಹೇಳ್ಕೊಂಡು ಸೂಚಿಸಲಾಗಿದೆ. ಪ್ರಶ್ನೆಗಳ ಸಂಖ್ಯೆಗಳನ್ನು ಸರಿಯಾಗಿ ಬರೆದು ಅವುಗಳ ಉತ್ತರಗಳನ್ನು ಬರೀಬೇಕು. ಅಂದರೆ ಪ್ರಶ್ನೆಯ ಸಂಖ್ಯೆ ಏನಿದೆ ಅದನ್ನು ಕರೆಕ್ಟಾಗಿ ಬರೀಬೇಕು. ಎಲ್ಲದಕ್ಕಿಂತ ಬಹು ಮುಖ್ಯವಾಗಿ ಭಾಗ ಎದಲ್ಲಿ ಏನು ಪ್ರಶ್ನೆಗಳಿದೆ, ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕದ ಪ್ರಶ್ನೆಗಳು ಏನಿದೆ ಅದಕ್ಕೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಉತ್ತರವನ್ನು ಬರೀಬೇಕು. ಇಲ್ಲೊಂದು ಆಪ್ಷನು ಅಲ್ಲೊಂದು ಆಪ್ಷನು ಬರೆಯೋ ಹಾಗೆ ಇಲ್ಲ. ಸರಿಯಾದ ಉತ್ತರವನ್ನು ಕರೆಕ್ಟಾಗಿ ನೋಡಿ ಕ್ಯಾಲ್ಕುಲೇಷನ್ಸ್ ಮಾಡಿನೇ ಬರೀಬೇಕು. ಸದ್ಯಕ್ಕೆ ಇಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋದಾದರೆ, ಭಾಗ ಎ, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. ಚೂಸ್ ದ ಕರೆಕ್ಟ್ ಆನ್ಸರ್. ಮೊದಲ ಪ್ರಶ್ನೆ, ಅರಿಸ್ಟಾಟಲ್ ರವರು ರಚಿಸಿದ ಕೃತಿ ಯಾವುದು ಅಂತ ಹೇಳಿದರೆ ಆಪ್ಷನ್ ಎ, ದಿ ಪಾಲಿಟಿಕ್ಸ್. ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಮೆಕೆವೆಲ್ಲಿ. ಆಪ್ಷನ್ ಡಿ, ಮೆಕೆವೆಲ್ಲಿ. ಮೂರನೇ ಪ್ರಶ್ನೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಆದರ್ಶಗಳನ್ನು ಎತ್ತಿ ಹಿಡಿದ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ. ಹಾಗಾಗಿ ಬಿ ಉತ್ತರ ಆಗಿರುತ್ತೆ, 2 ಮಾತ್ರ. ನೆಕ್ಸ್ಟು, ಫೆಡರೇಷನ್ನ ಮೂಲ ಪದ. ಇದಕ್ಕೆ ಆನ್ಸರು ಆಪ್ಷನ್ ಬಿ. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಸರಿಯಾದ ಉತ್ತರವನ್ನು ಸೂಚಿಸಿ ಅಂತಿದೆ. ಈ ಚಿತ್ರವನ್ನು ಕರೆಕ್ಟಾಗಿ ಗುರುತಿಸಿ. ಇದು ಆಪ್ಷನ್ ಆನ್ಸರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯ. ನೆಕ್ಸ್ಟು, ಬಿಟ್ಟ ಸ್ಥಳ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಡ್ಯಾಶ್ ರವರು ಹೇಳಿದಂತೆ ಒಂದು ರಾಜ್ಯದ ಜನಸಂಖ್ಯೆ 10,000 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರೂಸೋ. ಡ್ಯಾಶ್ ಎಂಬುದು ಸ್ವಾತಂತ್ರ್ಯದ ಮೂಲ ಪದವಾಗಿದೆ, ಲಿಬರ್. ಅಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆ ಇಂಗ್ಲೆಂಡ್. ಡ್ಯಾಶ್ ಯು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿತ್ತು, 44ನೇ ತಿದ್ದುಪಡಿ. 10ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಅಧಿಕಾರ ಅವಧಿ 30 ತಿಂಗಳು. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪ್ರಾಯೋಗಿಕ ಅಧ್ಯಯನ ವಿಜ್ಞಾನದ ಒಂದು ಲಕ್ಷಣ. ಸುಗ್ರೀವಾಜ್ಞೆ, ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಪುರಾತನ ನಿರಂಕುಶತ್ವ, ಇದಕ್ಕೆ ಸರಿಯಾದ ಉತ್ತರ ತಾತ್ಕಾಲಿಕ ಸರ್ಕಾರಿ ವ್ಯವಸ್ಥೆ. IPL, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಕೊನೆಯದಾಗಿ ಜಿಲ್ಲಾ ಪಂಚಾಯಿತಿಯ ಆಡಳಿತ ಅಧಿಕಾರಿ, ಇದಕ್ಕೆ ಸರಿಯಾದ ಉತ್ತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. 1 ಅಂಕದ ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಅರ್ಥವನ್ನು ನೀಡಿ. ರಾಜ್ಯದ ಎಲ್ಲ ಜನತೆಯು ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರವಾಗಿ ತಾವೇ ಆಡಳಿತದಲ್ಲಿ ಸರ್ಕಾರದ ಕಾರ್ಯಕಲಾಪಗಳನ್ನು ನಡೆಸುವುದೇ ನೇರ ಅಥವಾ ಪ್ರತ್ಯಕ್ಷ ಪ್ರಜಾಪ್ರಭುತ್ವ. ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಿಸುವವರು? ರಾಷ್ಟ್ರಪತಿಗಳು. ಭಾರತದ ಉಪರಾಷ್ಟ್ರಪತಿಗಳ ಅಧಿಕಾರ ಅವಧಿ ಎಷ್ಟು? 5 ವರ್ಷಗಳು. ಮುಂದಿನ ಪ್ರಶ್ನೆ, ಮೇಲ್ಮನವಿ ಎಂದರೇನು? ನ್ಯಾಯಾಧೀಕರಣಗಳ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮಟ್ಟದ ನ್ಯಾಯಾಲಯಕ್ಕೆ ಸಲ್ಲಿಸುವ ಮನವಿಯೇ ಮೇಲ್ಮನವಿ. 1 ಅಂಕದ ಕೊನೆ ಪ್ರಶ್ನೆ, ಭಾರತದಲ್ಲಿ ಕೌಟುಂಬಿಕ ನ್ಯಾಯಾಲಯದ ಕಾಯ್ದೆಯು ಯಾವಾಗ ಜಾರಿಗೆ ಬಂದಿತು? ಸೆಪ್ಟೆಂಬರ್ 14, 1984. ನೆಕ್ಸ್ಟು, ಭಾಗ ಬಿಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆ. ಮೊದಲ ಪ್ರಶ್ನೆ, ಕಲ್ಯಾಣ ರಾಜ್ಯ ಎಂದರೇನು? ಕಲ್ಯಾಣ ರಾಜ್ಯವು ಜನತೆಯ ಸರ್ವತೋಮುಖ ಪ್ರಗತಿಯ ಮುಖ್ಯ ಉದ್ದೇಶ ಹೊಂದಿದ್ದು ಕಲ್ಯಾಣ ರಾಜ್ಯವು ಜನತೆಯ ಸರ್ವತೋಮುಖ ಪ್ರಗತಿಯ ಮುಖ್ಯ ಉದ್ದೇಶ ಹೊಂದಿದ್ದು ಜನನದಿಂದ ಮರಣದವರೆಗೆ ಎಲ್ಲ ಪ್ರಜೆಗಳಿಗೆ ಸಕಲ ಸೌಲಭ್ಯ ಮತ್ತು ಸವಲತ್ತುಗಳನ್ನು ಒದಗಿಸುತ್ತದೆ. 2ನೇ ಪ್ರಶ್ನೆ, ಪರಮಾಧಿಕಾರವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿರೋದ್ರಿಂದ ಆಥರ್ ನೇಮ್ ಬರಿಬೇಕು. ಹ್ಯೂಗೋ ಗೋಶಿಯಸ್ ಪ್ರಕಾರ ಯಾರ ಆಜ್ಞೆಯನ್ನು ಇತರರು ತಿರಸ್ಕರಿಸಲು ಸಾಧ್ಯವಿಲ್ಲವೋ, ಹಾಗೆಯೇ ಯಾರ ಕಾರ್ಯಬದ್ಧತೆಯನ್ನು ಇತರರು ಪ್ರಶ್ನಿಸುವಂತಿಲ್ಲವೋ ಅಂಥವರಲ್ಲಿ ಇರತಕ್ಕ ಸರ್ವೋಚ್ಚ ರಾಜಕೀಯ ಅಧಿಕಾರವೇ ಪರಮಾಧಿಕಾರ. 3ನೇ ಪ್ರಶ್ನೆ, ಕಾನೂನಿನ ಆಳ್ವಿಕೆ ಎಂದರೇನು? ಕಾನೂನಿನ ಮೂಲಕ ಆಳ್ವಿಕೆ ನಡೆಸುವುದೇ ಕಾನೂನಿನ ಆಳ್ವಿಕೆ. ಪ್ರಜಾಪ್ರಭುತ್ವದಲ್ಲಿ ಇದನ್ನು ಕಾಣಬಹುದಾಗಿದೆ. 2 ಅಂಕದ ಮುಂದಿನ ಪ್ರಶ್ನೆ, ಸಂಸದೀಯ ಸರ್ಕಾರದ ಅರ್ಥವನ್ನು ತಿಳಿಸಿ.
ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಶಾಸಕಾಂಗದ ಅಧೀನದಲ್ಲಿರುತ್ತೆಯೋ ಆ ಪದ್ಧತಿಯನ್ನು ಸಂಸದೀಯ ಸರ್ಕಾರ ಎನ್ನುವರು. ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಶಾಸಕಾಂಗದ ಅಧೀನದಲ್ಲಿರುತ್ತದೆಯೋ ಆ ಪದ್ಧತಿಯನ್ನು ಸಂಸದೀಯ ಸರ್ಕಾರ ಎನ್ನುವರು. ಮುಂದಿನ ಪ್ರಶ್ನೆ, ಪ್ರಮಾಣಾನುಗುಣ ಪ್ರಾತಿನಿಧ್ಯದ ಅರ್ಥವನ್ನು ಬರೆಯಿರಿ. ಪ್ರಮಾಣಾನುಗುಣ ಪ್ರಾತಿನಿಧ್ಯವು ಚುನಾವಣೆಗಳಿಗೆ ಬಳಸಲಾಗುವ ಒಂದು ರೀತಿಯ ಮತದಾನ ವ್ಯವಸ್ಥೆಯಾಗಿದ್ದು, ಇದರಲ್ಲಿ ಪಕ್ಷಗಳು ಅವರಿಗೆ ಚಲಾಯಿಸಿದ ಮತಗಳ ಸಂಖ್ಯೆಗೆ ಅನುಗುಣವಾಗಿ ಸ್ಥಾನಗಳನ್ನು ಗಳಿಸುತ್ತವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅವರ ಸ್ಥಾನಮಾನವನ್ನು ಬರೆಯಿರಿ. ಚಿತ್ರದಲ್ಲಿ ಇರುವವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವರು ಭಾರತದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಥಮ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮುಂದಿನ ಪ್ರಶ್ನೆ, ನ್ಯಾಯಿಕ ವಿಮರ್ಶೆ ಎಂದರೇನು? ಶಾಸಕಾಂಗವು ರಚಿಸಿದ ಶಾಸನಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾಗ ಅಂತಹ ಶಾಸನಗಳನ್ನು ಪರಿಶೀಲಿಸಿ ಅರ್ಥೈಸಿ ಸಂವಿಧಾನ ವಿರೋಧಿ ಎಂದು ಘೋಷಿಸಿ ತೀರ್ಪು ನೀಡುವುದೇ ನ್ಯಾಯಿಕ ವಿಮರ್ಶೆ ಆಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯು ಮೊದಲಿಗೆ ಎಲ್ಲಿ ಮತ್ತು ಯಾವಾಗ ಅನುಷ್ಠಾನಕ್ಕೆ ಬಂದಿತು? ಪಂಚಾಯತ್ ರಾಜ್ ವ್ಯವಸ್ಥೆಯು ಅಕ್ಟೋಬರ್ 2, 1959 ರಾಜಸ್ಥಾನ ರಾಜ್ಯದ ನಾಗೋರ್ ಎಂಬಲ್ಲಿ ಅನುಷ್ಠಾನಕ್ಕೆ ಬಂದಿತು. ಇದನ್ನು ಅನುಷ್ಠಾನಕ್ಕೆ ತಂದವರು ಪಂಡಿತ್ ಜವಾಹರಲಾಲ್ ನೆಹರು. ನೆಕ್ಸ್ಟು ಭಾಗ ಸಿ ಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ, ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ, ಆರ್ಥಿಕ ಸ್ವಾತಂತ್ರ್ಯವನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ, ಸಂಯುಕ್ತ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ, ವಿಧಾನ ಪರಿಷತ್ತಿನ ರಚನೆಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ, ಶಾಸನ ರಚನಾ ಪ್ರಕ್ರಿಯೆಯ 3 ವಾಚನಗಳಾವು ವಿವರಿಸಿ, ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರ ಮಹತ್ವವನ್ನು ಬರೆಯಿರಿ. ಇಲ್ಲಿ ಕೊಟ್ಟಿರುವಂತಹ ಚಿತ್ರ ಲೋಕಸಭೆ. ಲೋಕ್ ಅದಾಲತ್ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲಿಸಲು ಕಾರಣವಾಗುವ 5 ಅಂಶಗಳನ್ನು ಬರೆಯಿರಿ. ನೆಕ್ಸ್ಟು ಭಾಗ ಡಿ ಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 10 ಅಂಕದ್ದು. ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ, ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ, ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವಿನ ಬಿಕ್ಕಟ್ಟುಗಳನ್ನು ಪರಿಹರಿಸುವಲ್ಲಿ ಭಾರತದ ರಾಷ್ಟ್ರಪತಿಗಳ ಪಾತ್ರವನ್ನು ರುಜುವಾತುಪಡಿಸಿ, ಮಹಾನಗರ ಪಾಲಿಕೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಬರೆಯಿರಿ. ಇದಿಷ್ಟು ಕೂಡ 10 ಅಂಕಕ್ಕೆ ಕೇಳಿರುವಂಥದ್ದು. ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಗ್ರಾಹಕ ನ್ಯಾಯಾಲಯ ಎಂದರೇನು? ನೆಕ್ಸ್ಟು 42ನೇ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಹೊಸದಾಗಿ ಅಳವಡಿಸಿದ ಶಬ್ದಗಳನ್ನು ಬರೆಯಿರಿ. ಶಾಸಕಾಂಗದ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ, ಭಾರತದ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಇದಿಷ್ಟು ಕೂಡ ಪ್ರಥಮ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಪ್ರಶ್ನೆಗಳು. ಈ ಎಲ್ಲ ಪ್ರಶ್ನೆಗಳಿಗೂ ರೆಡಿಯಾಗಿ ಎಕ್ಸಾಮಿಗೆ ಚೆನ್ನಾಗಿ ಓದ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.